ನೋಡಿ, ಶಿವಮೊಗ್ಗದ ಸುಳೇಬೈಲ್ನಲ್ಲಿ ಸಂಕೇತ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೃತನ ಮನೆಗೆ ಅರಗ ಜ್ಞಾನೇಂದ್ರ ಅವರು ಒಂದು ಭೇಟಿಯನ್ನ ಕೊಟ್ಟಿದ್ದಾರೆ. ಅವರಿಗೆ ಸಮಾಧಾನವನ್ನ ಹೇಳಿದ್ದಾರೆ. ಹರತಾಳು ಹಾಲಪ್ಪ ಭೇಟಿ ಕೊಟ್ಟಿರುವಂತದ್ದು ಮೃತ ಸಂಕೇತ್ ಕುಟುಂಬಸ್ಥರಿಗೆ ಅರಗ ಜ್ಞಾನೇಂದ್ರ ಅವರು ಸಾಂತ್ವನವನ್ನ ಹೇಳಿದ್ದಾರೆ. ಅದರಲ್ಲೂ ಕೂಡ ಸಂಕೇತ್ ಕೇವಲ SSLC ಹುಡುಗ, ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿ ಈತ ಸ್ಕೂಲ್ಗೆ ಹೋಗಿರ್ತಾನೆ. ಆದ್ರೆ ಮನೆಗೆ ವಾಪಸ್ ಬರಲೇ ಇಲ್ಲ. ಈತ ಬಂದಿದ್ದು ಶವವಾಗಿ. ನಿಜವಾಗ್ಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾವ ಮಟ್ಟಕ್ಕೆ ಅಂತಂದ್ರೆ ಎಂತವರೆಗೂ ಕೂಡ ಒಂದು ರೀತಿಯಾಗಿ ಕಣ್ಣಲ್ಲಿ ನೀರು ಬರುವಂತಹ ಸ್ಟೋರಿ ಇದು. ದಿಢೀರಾಗಿ ತನ್ನ ಪ್ರಾಣವನ್ನ ಕಳ್ಕೊಂಡ, ಅದು ಕೂಡ ಅನ್ಯಾಯವಾಗಿ. ಆತನ ಏನು ತಪ್ಪೇ ಇಲ್ದಿರೋ ಹಾಗೆ ಪ್ರಾಣವನ್ನ ಕಳ್ಕೊಂಡ ಸಂಕೇತ್. ಅದಾದ ನಂತರ ಹಲವರು ಕೂಡ ಅವ್ರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಕೆಲಸ ಮಾಡ್ತಿದ್ದಾರೆ. ಯಾರು ಸಾಂತ್ವನ ಹೇಳಿದ್ರೂ ಕೂಡ ಹೋಗಿರುವಂತಹ ಪ್ರಾಣ ವಾಪಸ್ ಬರೋದಿಲ್ಲ. ಮೃತ ಸಂಕೇತ್ ಕುಟುಂಬಸ್ಥರಿಗೆ ಇದೀಗ ಅರಗ ಜ್ಞಾನೇಂದ್ರ ಹಾಗೂ ಹರತಾಳು ಹಾಲಪ್ಪ ಅವರು ಭೇಟಿ ಕೊಟ್ಟು ಸಾಂತ್ವನ ಹೇಳ್ತಾರೆ. IGPಗೆ ಕರೆ ಮಾಡಿರುವಂತಹ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. IGಗೆ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು, ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ತಾಕೀತನ್ನ ಮಾಡಿದ್ದಾರೆ. ನಾವು ಕೂಡ ಅದನ್ನೇ ಆಗ್ರಹಿಸ್ತಾ ಇದ್ದೀವಿ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಆತನ ಆರೋಪಿಗಳಿಗೆ, ಕೊಲೆ ಆರೋಪಿಗಳಿಗೆ ಖಂಡಿತವಾಗಿಯೂ ಕೂಡ ಅವರ ವಿರುದ್ಧ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಒಂದು ಭರವಸೆ ಕೊಟ್ಟಿದ್ದಾರೆ, ಸಮಾಧಾನ ಹೇಳಿದ್ದಾರೆ. ಶಿಕ್ಷೆ ಕೊಡ್ಲಿಕ್ಕಾಗಿ ನೀನು ಬದುಕಿದೀಯ ಅಂತ ನಮಸ್ಕಾರ. ನಾನು ಶಿವಮೊಗ್ಗದಲ್ಲಿ ಮೊನ್ನೆ ಮರ್ಡರ್ ಆಯ್ತಲ್ಲ ಹುಡುಗ, ಅವನ ಮನೆಯಲ್ಲಿ ಇದ್ದೀನಿ. ಇನ್ನೊಬ್ಬ ಹುಡುಗ ತಪ್ಸ್ಕೊಂಡ ಅವತ್ತು. ಇಬ್ಬರು ಹಾಕಿ ಸಾಯಿಸ್ಬಿಡ್ತಿದ್ರು. ಗಿರೀಶ್ ಅಂತ ಹುಡುಗ, ಅವನ ಮನೆಯಲ್ಲಿ ಇದ್ದೀನಿ. ಡೆತ್ ಆದವನ ಮನೆಗೆ ಹೋಗಿದ್ದೆ. ಇಲ್ಲಿ ಜನ ಹೇಳೋದು ನೋಡಿದ್ರೆ ಬಹಳ ಬೇಜಾರಾಗುತ್ತೆ. ಇಲ್ಲಿ ಇನ್ನೊಂದು ಸ್ಟೇಷನ್ ಆಗ್ಬೇಕು, ಸುಳೆಬೈಲಿ ಇನ್ನೊಂದು ಸ್ಟೇಷನ್ ಬೇಕು. ನನ್ನ ಕಾನ್ಸ್ಟಿಟ್ಯೂನ್ಸಿ ಇದ್ರ ಪಕ್ಕದೇ ನನ್ನ ಕಾನ್ಸ್ಟಿಟ್ಯೂನ್ಸಿ ಬರ್ತದೆ. ಮತ್ತೆ ಇಲ್ಲಿ ತುಂಬಾ ಈ ನಿರುದ್ಯೋಗಿ ಹುಡುಗರುಗಳು ಏನ್ ಮಾಡ್ತಾರೆ ಹೇಳಕ್ಕಾಗಲ್ಲ. ಮೊನ್ನೆ ಬೆಳಗಿನ ಜಾವ 5:30 ಗಂಟೆಗೆ ವಾಕ್ ಹೋಗ್ತಾ ಇರುವಂತಹ ಜನರಿಗೆ 3 ಜನ ಬೈಕ್ ನಲ್ಲಿ ಹೋಗ್ತಾ ಕಬ್ಬಿಣದ ಸರಳು ತಗೊಂಡು ಬೆನ್ನ ಮೇಲೆ ಹೊಡ್ಕೊಂತಾ ಹೋಗಿದ್ದಾರೆ. ಆ ನಡ್ಕೊಂಡು ವಾಕ್ ಮಾಡೋರು ಬೆನ್ನ ಮೇಲೆ. ಈಗಲೂ ಬಾಸುಂಡೆ ಹಂಗೆ ಇದ್ದಾವೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ ಅನೇಕ ಕಂಪ್ಲೇಂಟ್ಗಳನ್ನ ತಗೊಳೋದೇ ಇಲ್ಲ. ಮತ್ತೆ ಇವತ್ತು ಒಂದೆರಡು ಇದಲ್ಲ, ಇದು ಅವ್ಯಾತವಾಗಿ ಈ ಏರಿಯಾದಲ್ಲಿ ನಡೀತಾ ಇದೆ. ಆ ಮಕ್ಕಳು ಹಾಳಾಗ್ಲಿಕ್ಕೆ ನಮ್ಮ ಪೊಲೀಸ್ ವ್ಯವಸ್ಥೆಯು ಒಂದು ಸ್ವಲ್ಪ ಧೈರ್ಯ ಕೊಟ್ಟಿದೆ ಅಂತೇಳಿ ನನ್ಗೆ ಅನ್ಸುತ್ತೆ. ಇವ್ರ ವರ್ತನೆ ನೋಡಿದ್ರೆ ಇಲ್ಲಿ ಯಾರು ತೀರಾ ಬಹಳ ವರ್ಷದಿಂದ ಊಟ ಹೊಡ್ಕೊಂಡಿದ್ದಾರೆ ಅವ್ರನ್ನ ಎಬ್ಸಿ ಯಾರನ್ನಾರು ಸ್ವಲ್ಪ ಗಟ್ಸ್ ಇರೋರನ್ನ ತಂದು ಹಾಕಿ ಇಲ್ಲಿ ಮಾಡಕ್ ಹೇಳಿ.